ನೀನು ಸತ್ತರೆ ಸಾಲ ಮನ್ನಾ ಆಗುತ್ತದೆ ಎಂದು ಪತಿ ಹಾಗೂ ಮನೆಯವರು ನೀಡಿದ ಮಾನಸಿಕ ಕಿರುಕುಳಕ್ಕೆ ಬೇಸತ್ತು 24 ವರ್ಷದ ಗೃಹಿಣಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಜಿನ್ನಾಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಿವಾಸಿ ಮರಿಸ್ವಾಮಿ ಎಂಬುವರ ಪತ್ನಿ ಪಾಪಮ್ಮ 24 ಮೃತ ದುರ್ದೈವಿ. ಕಳೆದ 6 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈಕೆಗೆ 2 ಮಕ್ಕಳಿದ್ದಾರೆ. ಇತ್ತೀಚೆಗೆ ಪಾಪಮ್ಮ ಕವಿತಾಳದ ಬ್ಯಾಂಕ್ ಒಂದರಲ್ಲಿ ಸಾಲ ಪಡೆದು ಪತಿ ಮರಿಸ್ವಾಮಿ ಹಾಗೂ ಮೈದುನ ಮೌನೇಶನ್ಗೆ ನೀಡಿದ್ದರು. ಈ ಸಾಲದ ವಿಚಾರವಾಗಿ ಮನೆಯವರು ನೀನೇ ನಿನ್ನ ಹೆಸರಲ್ಲಿ ಸಾಲ ಎತ್ತಿದ್ದೀಯಾ, ನೀನೇ ಕಟ್ಟು, ಇಲ್ಲದಿದ್ದರೆ ನೀನು ಸತ್ತರೆ ಆ ಸಾಲ ಮನ್ನಾ ಆಗುತ್ತದೆ ಎಂದು ಪದೇ ಪದೇ ಚುಚ್ಚು ಮಾತನಾಡುತ್ತಾ ಸಾಯುವಂತೆ ಪ್ರಚೋದನೆ ನೀಡುತ್ತಿದ್ದರು ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಮನೆಯವರ ದೈಹಿಕ ಹಾಗೂ ಮಾನಸಿಕ ಚಿತ್ರಹಿಂಸೆಯಿಂದ ಮನನೊಂದು ಪಾಪಮ್ಮ ಭಾನುವಾರ ಸಂಜೆ ತನ್ನ ನಿವಾಸದಲ್ಲಿ ನೇಣು ಬಿಗಿದುಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಮೃತಳ ಸಹೋದರ ಮಹಾದೇವಪ್ಪ ನೀಡಿದ ದೂರಿನ ಮೇರೆಗೆ ಪತಿ ಮರಿಸ್ವಾಮಿ, ಮೈದುನ ಮೌನೇಶ್ ಹಾಗೂ ಅತ್ತೆ ಸಾಬಮ್ಮ ವಿರುದ್ಧ ಕವಿತಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 6 ವರ್ಷದ ಹಿಂದೆ ಮ್ಯಾರೇಜ್ ಮಾಡಿ ಕೊಟ್ಟಿದ್ವಿ ಸರ್ ಜಿನ್ನಾಪುರ ಗ್ರಾಮಕ್ಕೆ. ಇವರು ಗಂಡ ಹೆಂಡತಿ ಜಗಳ ಇರ್ತಾ ಇತ್ತು ಸರ್, ನಾವು ನಮ್ಮ ಅಣ್ಣವರು ಎಲ್ಲ ಬಗೆಹರಿಸಿ ಕಳಿಸ್ತಾ ಇದ್ರು. ಅವ್ರಿಗೆ ಬೈದು ಇವ್ರಿಗೆ ಬೈದು. ಬಟ್ ಆ ಹುಡುಗಿ ನೇಣು ಹಾಕೊಳ್ಳೋ ಹುಡುಗಿ ಅಲ್ಲ, ಅಷ್ಟು ಧೈರ್ಯವಂತೆ ಕೂಡ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಟ್ಟಿಗೆ ಬೆಳೆದಿದ್ದೀವಿ, ಒಂದೇ ಗಂಗಳದಲ್ಲಿ ಊಟ ಮಾಡಿದ್ದೀವಿ. ಅಂಥವಳು ಈ ಥರ ಎಲ್ಲ ಮಾಡಲ್ಲ, ನಮಗೆ ಗಂಡ್ಸ್ ಥರ ಇದ್ಲು ಅವಳು. ಆ ಥರ ಮಾಡಲ್ಲ ಅಂತ ನನಗೆ ಅನ್ನಿಸ್ತದೆ. ಬಟ್ ಇದು ಅವ್ರ ಟಾರ್ಚರು ವಿನಾಕಾರಣ ಟಾರ್ಚರ್ ಕೊಡೋದ್ರಿಂದ ಆ ಥರ ಆಗಿರ್ಬೋದೇನೋ ಅಂತ ನಾವು ಸಂಶಯ. ಮೌನೇಶ್ ಅಂತ, ಸಾಬಮ್ಮ ಮತ್ತು ಗಂಡ ನಾಗಮ್ಮ. ಮತ್ತೆ ಯಾರ ಮೇಲೆ ಸಂಶಯ ಇದೆ ನಿಮಗೆ? ನಾವು 4 ಜನ ಮೇಲೆ ನಮ್ಗೆ ಖಂಡಿತ ಹೇಳಿದ್ವಿ ಸರ್. ಪೊಲೀಸ್ ಇನ್ವೆಸ್ಟಿಗೇಷನ್ ಏನು ನಡೆಯುತ್ತೆ ಸರ್. ಆಸ್ತಿ ವಿಚಾರವಾಗಿ ಜಗಳ ಆಗ್ತಿತ್ತು ಅಂತ. ಆಸ್ತಿ ಸೊ ಜಗಳದಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಳ್ತಿದ್ರು? 4 ಜನ ಸರ್. ಅವರಿಬ್ಬರು ಗಂಡ ಹೆಂಡತಿ, ಇವರಿಬ್ಬರು ಗಂಡ ಹೆಂಡತಿ ಭಾಗಿಯಾಗ್ತಾ ಇದ್ರು. ವಾದ ವಿವಾದ ನಡೀತಾ ಇತ್ತು. ಒಟ್ಟಾರೆಯಾಗಿ ನಿಮ್ಗೆ ಏನು ಆಗ್ರಹ ಇದೆ ಈ ತನಿಖೆ ಬಗ್ಗೆ ನಮಗೆ ನ್ಯಾಯ ಬೇಕು ಅಷ್ಟೇ ಸರ್. ನಮ್ಮ ಹುಡುಗಿ ಅಂಥ ಹುಡುಗಿ ಅಲ್ಲ, ಅದು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗೋಳೇ ಅಲ್ಲ. ನಮಗೆ ನ್ಯಾಯ ಬೇಕು ಅಷ್ಟೇ. ಪೊಲೀಸಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು. ಎಷ್ಟು ಜನ ಮಕ್ಕಳು? 2 ಇದ್ದಾರೆ ಸರ್. ಒಂದು 3 ವರ್ಷ ಇದೆ, ಒಂದು 1.5 ವರ್ಷ ಇದೆ. ಸೂಸೈಡ್ ಟೈಮಲ್ಲಿ ಯಾರ್ಯಾರು ಇದ್ರು ಮನೆಯಲ್ಲಿ? ಸೂಸೈಡ್ ಟೈಮಲ್ಲಿ ಅವರು ಮೌನೇಶ್ ಅನ್ಬೋತಿದ್ದ, ಮತ್ತು ಮೌನೇಶನ ಹೆಂಡತಿ ಇದ್ದು, ಸಾಬಮ್ಮ ಇದ್ದು. ಆ ಟೈಮಲ್ಲಿ ಇದ್ರು. ನಿಮ್ಮ ಹೆಸರು? ಮೌನೇಶ್ ಅಂತ. ಗೊತ್ತಾಗಿದ್ದೆ ಸೂಸೈಡ್ ಇದು? ಇದರಲ್ಲಿ ಅವರು ತಾವು ಸಾಯುವಂಥ ವ್ಯಕ್ತಿನೂ ಅಲ್ಲರು. ನಮ್ಮ ತಂಗಿಯವರು ಅಷ್ಟು ದೊಡ್ಡ ಧೈರ್ಯ ಮಾಡೋಂಥ ಮನುಷ್ಯರು ಅಲ್ಲ ಸರಕ್ಕೆ. ಆದರೆ ಬಟ್ ಇದರಲ್ಲಿ ಸ್ವಲ್ಪ ಕೆಲವೊಂದು ಅನುಮಾನಾಸ್ಪದವಾದ ವಿಚಾರಗಳು ಇದ್ದಾವೆ. ಅದನ್ನು ನಾವು ಸ್ವಲ್ಪ ಪೊಲೀಸ್ ಅಧಿಕಾರಿಗಳಿಗೆ ನಾವು ಸಿಗ್ತೀವಿ. ಯಾರೆಲ್ಲ ವ್ಯಕ್ತಿಗಳ ಮೇಲೆ ಅನುಮಾನ ಇದೆ ನಿಮಗೆ ಸರ್? ಇದರಲ್ಲಿ ಮೇನ್ ವ್ಯಕ್ತಿ ಅಂದರೆ ಮೌನೇಶ್, ಅಂದರೆ ನಮ್ಮ ತಂಗಿ ಗಂಡನ ಅಣ್ಣ, ದೊಡ್ಡ ಮಗ ಅಂತೇಳಿ. 2ನೇದಾಗಿ ಅವ್ರ ಅತ್ತೆ ಸಾಬಮ್ಮ ಅಂತೇಳಿ. 3ನೇದಾಗಿ ಮತ್ತು ಗಂಡ ಮರಿಸ್ವಾಮಿ. 4ನೇದಾಗಿ ಅಂದರೆ ಅವರ ಮೌನೇಶನ ಹೆಂಡತಿ ನಾಗಮ್ಮ ಅಂತೇಳಿದ್ದಾರೆ. ಅವರು ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಬಟ್ ಆದರೆ ಆವಾಗ ಅಕ್ಕ ತಂಗಿಯರ ಮಧ್ಯೆ ಜಗಳನ ಆಗ್ತಾ ಇತ್ತು. ಬಟ್ ಅದರಲ್ಲಿ ಆರೋಪಿತರಲ್ಲಿ 3 ಜನ. ಯಾವೆಲ್ಲ ಕಾರಣಕ್ಕೆ ಜಗಳ ಆಗ್ತಾ ಇತ್ತು ಸರ್? ಇದು ಮನೆ ಒಂದಿದೆ, ಮೇನ್ ಅಂದರೆ ಮನೆ. ಮದುವೆಗಿಂತ ಮುಂಚೆನೇ ಅಣ್ಣ ತಮ್ಮ ಇಬ್ಬರು ಸೇರಿಬಿಟ್ಟು ಕಟ್ಟಿದ ಮನೆಯಲ್ಲಿ ಅದರಲ್ಲಿ ವಾಸಿಸ್ತಿರೋರು ಒಬ್ಬನೇ, ಯಾರು ಮೌನೇಶ್ ಅನ್ನೋ ವ್ಯಕ್ತಿ. ಅದರಿಂದಾಗಿ ಮದುವೆ ಆದಮೇಲೆ ಇವ್ರಿಗೂ ಸಹ ಮನೆಯಲ್ಲಿ ಜಾಗವನ್ನು ಕೊಡಲಿಲ್ಲ, ಏನು ಕೊಡಲಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿರೋಂಥದ್ದೊಂದು, ಅದು ಊರಿಂದ ಹೊರಗೆ ಇದೆ ಸರ್ ಮನೆಯದು. ಆ ಮನೆಯಲ್ಲಿ ವಾಸಿಸ್ತಾ ಇದ್ದರು 2 ಗಂಡ ಹೆಂಡತಿ, ನಮ್ಮ ತಂಗಿ ಮತ್ತು ಯಾವ ಮರಿಸ್ವಾಮಿ ಅಂತೇಳಿ ವಾಸಿಸ್ತಾ ಇದ್ದರು ಅಲ್ಲಿ. ಅದು ಊರಿಂದ ಆಚೆ ಇರುವಂಥ ಮನೆ ಆದ ಕಾರಣಕ್ಕೋಸ್ಕರ ಇವನು ನೈಟು ಟೈಮ್ ಅಂದರೆ 11 ಗಂಟೆ 12 ಗಂಟೆ ಸುಮಾರು ಬರೋದು ಹೋಗೋದು. ಅದರಲ್ಲಿ ಒಬ್ಬಂಟಾಗಿ 2 ಮಕ್ಕಳು ಕಟ್ಕೊಂಡು ಅಲ್ಲೇ ಮಲಗ್ತಾಯಿದ್ರು ನಮ್ಮ ತಂಗಿ. ಈ ಥರ ನೀನು ಟೈಮ್ ತಪ್ಪಿ ಬರೋದಾದರೆ ಆ ಮನೇಲಿ ಇರೋಣ ಅಂತೇಳ್ಬಿಟ್ಟು ನಮ್ಮ ತಂಗಿ ಕ್ವಶನ್ ಮಾಡಿದ್ದಾಳೆ ಸರ್. ಕೇಳ್ಕೊಂಡಿದ್ದಾಳೆ ಗಂಡನ ಹತ್ರ. ಅವನು ಹೋಗ್ಬಿಟ್ಟು ಅವ್ರ ಅಣ್ಣನ ಕೇಳಿದ್ದಾನೆ, ಮನೆಯಲ್ಲಿ ಕಟ್ಟಿದ್ದೀವಲ್ಲಪ್ಪ, ನನಗೊಂದು ರೂಮಲ್ಲಿ ನೀನೊಂದು ರೂಮಲ್ಲಿ ಇರೋಣ ಅಂತೇಳಿ. ಹಂಗಾಗಿ ಅಣ್ಣನ ಹೆಂಡತಿ ಇಬ್ಬರು ಹೋಗ್ಬಿಟ್ಟು ವಿನಾಕಾರಣದಿಂದ ನಾನಾ ಕಾರಣದಿಂದ ಅವ್ರಿಗೆ ಹತ್ರ ಜಗಳ ಮಾಡಿ ರಾತ್ರಿ ಗಂಡ ಹೊಡೆದಾಡಿದ್ದಾನೆ ಫುಲ್ಲು. ಬೆಳಗ್ಗೆ ಅಣ್ಣನ ಹೆಂಡತಿ ಅವರಿಬ್ಬರು ಬಂದು ಗಲಾಟೆ ಮಾಡಿದ್ದಾರೆ. ಅದಾದ ನಂತರ ರಾಮತ್ನಾಳ್ ಗ್ರಾಮದಿಂದ ಮತ್ತು ಇಲ್ಲಿಗೆ ಜಿನ್ನಾಪುರ ಗ್ರಾಮಕ್ಕೆ ಬಂದು ಅವ್ರ ಅತ್ತೆ ಆದಂತಕ್ಕೆ ಬಂದು ಇವ್ರ ಹತ್ರ ಮತ್ತೆ ಗಲಾಟೆ ಮಾಡಿದ್ದಾರೆ ಸರ್. ಒಂದೇ ದಿನದಲ್ಲಿ 3 ಗಲಾಟೆ ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡು
ಏನೋ ಏನು ಮಾಡ್ಕೊಂಡಿದ್ದಾರೋ ಏನು ಅವರಾಗಿ ಅವ್ರು ಮಾಡಿಬಿಟ್ಟು ಈ ಥರ ನೇಣ ಕೂಡ ಏನಂತ ಪ್ರಚಾರ ಮಾಡಿದ್ದಾರೋ ಗೊತ್ತಿಲ್ಲ ಸರ್ ಅಷ್ಟೇ. ಇದು 2020ರಲ್ಲಿ ಮೇಲೆ ಇದು 6ನೇ ವರ್ಷ ಚಲ್ತಿ ಸರ್ ಇದು. ಸರ್ ಇದರಲ್ಲಿ ಅಪರಾಧಿಗಳು ಯಾರು ಅಂತ ಹೇಳ್ಬಿಟ್ಟು ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅನ್ನೋದೊಂದು ನಮ್ಮ ಉದ್ದೇಶ ಸರ್ ಅಷ್ಟೇ ಸರ್. ಅಪರಾಧಿಗಳು ಯಾರ್ಯಾರು ಆದರೆ ಇದೇ ಥರ ನಮ್ಮ ತಂಗಿಗೆ ಆದಂಥ ಪರಿಸ್ಥಿತಿ ಯಾವುದು ತಂಗಿಗೂ ಆಗ್ಕೊಡುತ್ತೆ ಸರ್. ಹಾಗೆ ತಂಗಿ ಆಯಿತು ಅಕ್ಕ ಅಂತ ಯಾರಿಗೂ ಆಗ್ಕೊಡುತ್ತೆ ಸರ್. ಇದೇ ನನ್ನ ಆಸೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಬಂದ್ಬಿಟ್ಟು ಮಾದೇವಪ್ಪ ಅಂತ ಹೇಳಿ ಸರ್. ಪಾಪಮ್ಮಿಗೆ ಏನಾಗಬೇಕು ನೀವು? ಸರ್ ಅಣ್ಣ ಸರ್ ನಾನು. ಸ್ವಂತ ಅಣ್ಣನ? ಹಾಂ ಸರ್. ಓಕೆ.